ಸುವರ್ಣ. ಸ್ವಾತಿ ಮುತ್ತು ಅಷ್ಟೇ ಯಾಕೆ ಕೊಳಲ್ ನುಡ್ಸಿ ಖುಷಿ ಪಟ್ಟಿದ್ದಾನೆ ಅಂದ್ರೆ ಯಾರು ನಂಬ್ತಾರ? ನಂಬಲೇಬೇಕು. ಯಾಕಂದ್ರೆ ನಾವೇ ಕಣ್ಣಾರ ನೋಡಿದೀವಲ್ಲ. ಅವಳ ಬಗ್ಗೆ ಹೇಳ್ತಾ ಹೋದ್ರೆ ಗಂಟೆಗಳು ಉರುಳೋದೇ ಗೊತ್ತಾಗಲ್ಲ. ಅತ್ತೆ ಫೋನ್. ಜೀವಿತದು 100 ವರ್ಷ ಆಯ್ಸು. ಹಲೋ ಜೀವಿತ, ಏನಮ್ಮ ಎಲ್ಲಿದೆಯಾ? ನಿಮ್ಮ ತಂದೆ ಬೆಂಗಳೂರು ರೀಚ್ ಆದ್ರಂತ? ಹೌದಲ್ವಾ? ಸರಿ, ಬೇಗ ಬಂದ್ಬಿಡು. ದಾರಿನಲ್ಲಿ ಅವಳ ಸ್ನೇಹಿತ ಪವಿತ್ರ ಮತ್ತು ಅವ್ರ ತಾಯಿ ಸಿಕ್ಕಿದ್ರಂತೆ. 10 ನಿಮಿಷ ಅವಳ ಜೊತೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ತುಂಬಾ ಒಳ್ಳೆ ಹುಡುಗಿ, ಬೇರೆಯವ್ರ ಕಷ್ಟಕ್ಕೆ ಯಾವಾಗ್ಲೂ ಸ್ಪಂದಿಸ್ತಾಳೆ. ಇಂಥ ಗುಣ ಕೋಟಿಗೊಬ್ರು ಬಂದ್ರೆ ಹೆಚ್ಚು. ತಾಯಿಲ್ದೇನೂ ಮಕ್ಕಳು ಅದ್ಭುತವಾಗಿ ಬೆಳಿಬಲ್ರು ಅನ್ನಕ್ಕೆ ಇವಳೇ ಸಾಕ್ಷಿ. ಟೀಚರಮ್ಮ ಬನ್ನಿ. ಏನ್ ಟೀಚರಮ್ಮ ಇದು? ಬೆಳಿಗ್ಗೆ ಬಂದಾಗ್ಲೇ ಗಿಳಿಗ್ ಹೇಳ್ದೆ ಹೋಗ್ಬೇಡಿ ಹೋದ್ರೆ ಈ ಮನೆ ಚಿತ್ರಾನ್ನ ಆಗುತ್ತೆ ಅಂತ. ಆದ್ರೆ ನೀವು ಹಠ ಮಾಡ್ಕೊಂಡು ಹೋದ್ರಿ. ಇವಾಗ ನೋಡಿ ಆ ಪಾತ್ರಗಿತ್ತಿ ನಿಮ್ ಜಾಗದಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡಕ್ ನೋಡ್ತಿದ್ದಾಳೆ. ಹಾಗ್ಯಾಕೆ ಅನ್ಕೋತೀರಿ? ಏನೇ ಆದ್ರೂ ಅವಳಿಂದ ಉಪಕಾರನೇ ಆಗಿದೆ ಅಲ್ವಾ, ಅದನ್ನ ಮರಿಬಾರ್ದು. ಅವಳು ಇಲ್ಲ ನಾನು ಇಲ್ಲ ಅಂದಿದ್ರೆ ಮುತ್ತು ಪರಿಸ್ಥಿತಿ ಏನಾಗ್ತಿತ್ತು ಯೋಚನೆ ಮಾಡಿ. ಅದಕ್ಕೆ ನಾನು ನಿನ್ನ ದಡ್ಡಿ ಪೆದ್ದಿ ಬುದ್ಧಿ ಇಲ್ದೇ ಇರೋಳು ಅಂತ ಬೈಯೋದು. ಈಗೇನ್ ಆಗ್ಬಾರ್ದಾಯ್ತು ಅಂತ ಈಗ ಆಗ್ತಿದೀಯ ನೀನು? ಲೇ ಮರಿ ಪಿಶಾಚಿ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ನೆ ಇರು. ಅವಳು ಮುತ್ತು ಮೇಲೆ ಯಾಕೆಷ್ಟು ಕಾಳಜಿ ವಹಿಸ್ತಿದ್ದಾಳೆ ಗೊತ್ತಾ? ಅಜ್ಜಿನ ಇಂಪ್ರೆಸ್ ಮಾಡೋದಿಕ್ಕೆ. ಜೊತೆಗೆ ಸೇವೆ ಮಾಡೋ ನೆಪದಲ್ಲಿ ಮುತ್ತುಗ್ ಹತ್ರ ಆದ್ರೆ ನಾಳೆ ಅವಳ ದಾರಿ ಸುಲಭ ಆಗುತ್ತಲ್ಲ, ಅದಕ್ಕೆ ಮೇಲ್ ಬಿಟ್ಕೊಂಡು ಹೋಗ್ತಿದ್ದಾಳೆ. ಟೀಚರ್ ಅಮ್ಮ, ಇದು ಹೀಗೆ ಮುಂದುವರೆದ್ರೆ ಇವರೆಲ್ಲ ನಿಮ್ನ ಮರ್ತೇ ಬಿಡ್ತಾರೆ. ಜೊತೆಗೆ ಈ ಕುಳ್ ಪಿಶಾಚಿನ ಮನೆ ತುಂಬಿಸ್ಕೋತಾರೆ. ಜೊತೆಗೆ ನಾವೆಲ್ಲರೂ ಈ ಮನೇಲಿ ಅವಳಿಗೆ ಕೆಲ್ಸದಾಳ್ ತರ ಬಿದ್ದಿರ್ಬೇಕಾಗತ್ತೆ. ಟೀಚರಮ್ಮ, ಇನ್ನೂ ಕಾಲ ಮಿಂಚಿಲ್ಲ, ಹೇಗೂ ಬಂದಿದ್ದೀರಾ. ಅಜ್ಜಿ ಹತ್ರ ಹೋಗಿ ಮದ್ವೆ ವಿಷಯ ಮಾತಾಡ್ಬಿಡಿ. ನಾನು ಮುತ್ತುನ ಮದ್ವೆ ಆಗಕ್ಕೆ ಒಪ್ಪಿದ್ದೀನಿ ಅಂತ ಅಜ್ಜಿಗೆ ಹೇಳ್ಬಿಡಿ. ಆ ಜಾಗಕ್ಕೆ ಯಾರು ಬಂದ್ರು ನಾನು ಸುಮ್ನಿರಲ್ಲ ಅಂತ ನೀವು ಜಗಳ ಮಾಡಿ ಟೀಚರಮ್ಮ, ಅದು ನಿಮ್ ಹಕ್ಕು. ಹಕ್ಕಂತೆ ಹಕ್ಕು. ಮುಚ್ಚೆ ಬಾಯಿ. ಕಣ್ಕಂಡವ್ರ ಜೊತೆ ಏನೇ ನಿಂಗ್ ಮಾತು? ಯಾರನ್ನ ಎಲ್ಲಿ ಇಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ. ದರಿದ್ರದವಳೆ. ನನ್ ಪ್ರಾಣ ತೆಗಿಯಕ್ಕೆ ಗಂಟ್ಬಿದ್ದಿದ್ಯಾ? ನಡಿಯ. ಇವಳು ಕುಮ್ಮಕ್ಕು ಸುಗ್ರೀವನ್ ಕುಮ್ಮಕ್ಕು ಎಲ್ಲರ ಕುಮ್ಮಕ್ಕು ಇರೋದಕ್ಕೆ ನೀನ್ ಹೀಗೆ ತುಂಬಾ ಮೆರಿತಿರೋದು. ಸದ್ಯದಲ್ಲೇ ಅನುಭವಿಸ್ತೀನಿ. ನಡಿಯ ಒಳಗೆ. ಏನೇ ಹೇಳ್ತಿದ್ಯಾ ನೀನು? ಮುತ್ತು ನಿಮ್ ಜೊತೆ ಅಷ್ಟೊಂದು ಸಲಿಗೆಯಿಂದ ನಡ್ಕೊಂಡ, ನಿನ್ನ ತಪ್ಕೊಂಡ, ಮಡ್ಲಲ್ಲಿ ಮಲಗಿಸ್ಕೊಂಡ.
ಅಲ್ಲಿಗೆ ಮುತ್ತು ಸಂಪೂರ್ಣವಾಗಿ ನೆನೆಸಿದಾಗೋದಾ ಅನ್ನೋ ಹೌದು ಕಣೆ, ಆ ಗಳಿಗೆಯಲ್ಲಿ ಅವನೇ ಕೃಷ್ಣ, ನಾನೇ ರಾಧೆ. ಲೇ 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 ರಾಧೆ ಆಗ್ಬೇಡ್ವೆ, ಜೀವನ ಪೂರ್ತಿ ವಿರಹದ ಬೇಗೆಲಿ ಬೇಯ್ಬೇಕಾಗತ್ತೆ. ನೀನು ಅವನ ಪಾಲಿಗೆ ಜೀವ ಆಗಿರು, ಅವನ ಕೊಳಲಿಗೆ ಉಸಿರಾಗಿರು ಸಾಕು. ಪವಿ, ಅವನ ಜೊತೆ ಕಳೆದ ಒಂದೊಂದು ನಿಮಿಷನೂ ಅದ್ಭುತ ಕಣೆ, ಅದನ್ನ ಪದಗಳಲ್ಲಿ ವರ್ಣಿಸಕ್ಕಾಗಲ್ಲ. ಲೇ ಜೀವಿ, ನಿನ್ನ ಮಾತು ಕೇಳ್ತಾ ಇದ್ರೆ ನನಗೊಂದು ಡೌಟ್ ಬರ್ತಾ ಇದೆ ಕಣೆ. ನೀನು ಮುತ್ತು ಬಗ್ಗೆ ಹೇಳ್ತಾ ಇದೀಯಾ ಇಲ್ಲ ನಿನ್ನ ಬಗ್ಗೆ ಹೇಳ್ತಾ ಇದೀಯಾ? ಐ ಮೀನ್ ನೀನು ನಿಜವಾಗ್ಲೂ ಅವನನ್ನು ಪ್ರೀತಿಸ್ತಾ ಇದೀಯಾ? ನಿನ್ನ ಮಾತು ಕೇಳ್ತಾ ಇದ್ರೆ ನನಗೇನೋ ಹಾಗೆ ಅನಿಸ್ತಾ ಇದೆ ಕಣೆ. ನನ್ನ ಅನುಭವಕ್ಕೆ ಬಂದಿರೋ ಆ ಮಧುರವಾದ ಭಾವನೆಗೆ ಜಸ್ಟ್ ಪ್ರೀತಿ ಅನ್ನೋ 2.5 ಅಕ್ಷರದ ಚಿಕ್ಕ ಹೆಸರ? ಅದಕ್ಕೆ ಹೆಸರೇ ಇಲ್ಲ ಕಣೆ. ವಾವ್, ಏನೇ ನೀನು 2 ದಿನದಲ್ಲಿ ಕವಿ ಆಗ್ಬಿಟ್ಟಿದೀಯಾ? ಏನ್ ಸಮಾಚಾರ? ಅವ್ರಗಳ ಮುಂದೆ ಆಕ್ಟ್ ಮಾಡಿ ಮಾಡಿ ನನ್ನ ಜೊತೆನೇ ಆಕ್ಟ್ ಮಾಡ್ತಿದ್ಯಾ ಹೇಗೆ? ಇಲ್ಲ ಕಣೆ, ಐ ಸ್ವೇರ್ ಅವನು ನನಗೆ ಬೇಕು. ಅವನ ಜೊತೆನೆ ನನ್ನ ಮುಂದಿನ ಜೀವನದ ಪ್ರತಿ ಕ್ಷಣನೂ ಕಳಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಸೊ ನಾಟಕದ ಮದುವೆ ಆಗಲ್ಲ, ಮನಸಾರ ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದೀಯಾ? ಅದು ತಪ್ಪಾ? ಖಂಡಿತ ತಪ್ಪಲ್ಲ, ಒಳ್ಳೆ ನಿರ್ಧಾರನೇ ಮಾಡಿದೀಯಾ. ಮೋಸದ ಮದುವೆ ಮಾಡಿಕೊಂಡು ನಿನ್ನನ್ನೇ ಅಪಾರವಾಗಿ ನಂಬಿರೋ ಅಜ್ಜಿ, ಮುತ್ತು, ದೇವಕಿಗೆ ಮೋಸ ಮಾಡೋದಕ್ಕಿಂತ ನಿನ್ನನ್ನು ಮೋಸದ ಜಾಲದಲ್ಲಿ ಸಿಕ್ಕಾಕ್ಸಿ ಎಲ್ರಿಗೂ ಮೋಸ ಮಾಡಬೇಕು ಅಂತ ಹೊಂಚಾಕೊಂಡಿರೋ ಮಾರ್ತಾಂಡ ಅಂಡ್ ಟೀಮ್ಗೆ ಮೋಸ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದು. ಆಲ್ ದ ವೆರಿ ಬೆಸ್ಟ್. ಸೊ ನನ್ನ ಜೀವಕ್ಕೆ ಜೀವ ಆಗಿರೋ ಜೀವಿತನ ಮದುಮಗಳಾಗಿ ಆದಷ್ಟು ಬೇಗ ನೋಡ್ಬೋದು. ನೋಡೇ ನೋಡ್ತೀಯಾ? ಅದಕ್ಕಿರೋ 1-2 ಅಡ್ಡಿ ಆತಂಕಗಳನ್ನ ನಿವಾರಿಸ್ಕೊಂಡಾಗ ಮಾತ್ರ. ಅಡ್ಡಿ ಆತಂಕಗಳ? ಅಜ್ಜಿ ಒಪ್ಪಾಗಿದೆ, ಮುತ್ತು ಒಪ್ಪಾಗಿದೆ, ನಿನ್ನನ್ನು ಅಲ್ಲಿ ಕರ್ಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿರೋ ಮಾರ್ತಾಂಡ ಗ್ಯಾಂಗ್ ಅಂತೂ ತುದಿಗಾಲಲ್ಲಿ ಕಾಯ್ತಿದೆ. ಇನ್ನೇನೇ ಸಮಸ್ಯೆ? ದೇವಕಿ ಅವ್ರಿಗೆ ಇನ್ನೂ ರುಕ್ಮಿಣಿ ಮೇಲೆ ಒಲವಿದೆ ಕಣೆ. ಆದರೆ ರುಕ್ಮಿಣಿಗಿಂತ ನಾನೇ ಎಲ್ಲ ರೀತಿಲೂ ಯೋಗ್ಯಳು ಅಂತ ಸಾಬೀತುಪಡಿಸ್ಬೇಕು. ಅದೇನು ಕಷ್ಟ ಅಲ್ಲ. ಒಂದು ವೇಳೆ ನನ್ನ ಆಸ್ತಿಗೋಸ್ಕರ ಮದುವೆ ಆಗಿದ್ದಿದ್ರೆ ಕಷ್ಟ ಆಗಿರ್ತಿತ್ತೇನೋ. ಆದರೆ ಈಗ ಮನಸಾರೆ ಮದುವೆ ಆಗ್ತಿದ್ದೀನಲ್ಲ, ಹೆಚ್ಚು ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದು ನಿಜ ಅನ್ನು. ಆದರೂ ಅದಕ್ಕೆ ಬೇಕಾಗಿರೋ ತಯಾರಿನೆಲ್ಲ ಆದಷ್ಟು ಬೇಗ ಮಾಡ್ಕೊ. ತಯಾರಿ ಆಗಿದೆ, ತಾಲೀಮು ಮುಗ್ದಿದೆ. ವೇದಿಕೆ ಮೇಲೆ ತರೋದೊಂದೇ ಬಾಕಿ. ಅದನ್ನು ಇವತ್ತೇ ಮಾಡಿ ಮುಗಿಸ್ಬಿಡ್ತೀನಿ. ಸರಿ, ಆ ನಿನ್ನ ಕೊನೆ ಪ್ರಯತ್ನದಲ್ಲೂ ಗೆದ್ದು ಹುಲಿ ಮನೆ ರಾಣಿ ಆಗಲಿ ಅಂತ ಮನಸಾರೆ ಹಾರೈಸ್ತೀನಿ ಕಣೆ. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ಸ್ ಪವಿ. ನನಗಿಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಅಯೋಮಯ ಅನ್ನಿಸ್ತಿದೆ. ಮುತ್ತು ನೋಡಿದ್ರೆ ಭಾಮ ಬಂದಿದ್ಲು, ನನ್ನ ಸೇವೆ ಮಾಡಿದ್ಲು ಅಂತಾನೆ. ಅಜ್ಜಿ ನೋಡಿದ್ರೆ ಜೀವಿತ ಇದನ್ನೆಲ್ಲ ಮಾಡಿದ್ಲು ಅಂತಾರೆ. ಯಾವ್ದು ಸತ್ಯ, ಯಾವ್ದು ಮಿಥ್ಯ? ಅಷ್ಟು ಗೊತ್ತಾಗ್ಲಿಲ್ವ ಟೀಚರ್? ಅಜ್ಜಿ ಹೇಳಿದ್ದು, ಮುತ್ತು ಚಿಕ್ಕಪ್ಪ ಹೇಳಿದ್ದು, ಶಾರದಾ ಚಿಕ್ಕಮ್ಮ ಹೇಳಿದ್ದು ಎಲ್ಲ ಒಂದು ಮಾಡಿ ನೋಡಿ, ಆಗ ನಿಮಗೆ ಉತ್ತರ ಸಿಗುತ್ತೆ. ಅಯ್ಯೋ ಟೀಚರ್, ಈ ದಡ್ಡ ಜೀವಿತನೇ ಬಾಮ ಅಂತ ತಿಳ್ಕೊಂಡು ನಮ್ಮ ತಲೆ ತಿಂತಾ ಇದ್ದಾನೆ. ಅದೇಗೆ ಸಾಧ್ಯ? ಸಾಧ್ಯ ಇಲ್ಲ ಅಂತ ಆದರೆ ಅವನು ಹೇಳಿದೆ ನಿಜ ಇರಬೇಕು. ಭಾಮಕ್ಕ ಇಲ್ಲಿಗೆ ಬಂದಿದ್ದಾಳೆ, ಅಜ್ಜಿ, ಅಜ್ಜಜ್ಜಿ, ಶಾರದಾ ಚಿಕ್ಕಮ್ಮ ಎಲ್ಲರೂ ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ಕಿವಿಗೆ ಹೂ ಮುಡಿಸಿದ್ದಾರೆ. ಟೀಚರ್, ಅವೆರಡೇ ಸಾಧ್ಯತೆಗಳಿರೋದು. ಹೋಲ್ಸೇಲ್ ಆಗಿ ಅಷ್ಟೊಂದು ಜನ ಭಾಮಕ್ಕನ ಜೀವಿತ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕಾಗದೆ ಹೋದ್ರು ಒಬ್ಬ ಲೂಸು ಜೀವಿತನ ಭಾಮ ಅಂತ ಕನ್ಫ್ಯೂಸ್ ಮಾಡ್ಕೊಬೋದಲ್ವಾ? ಅವ್ನು ನೆಟ್ಟಗಿರ್ಬೇಕಾದ್ರೇ ಏನೇನೋ ಕನ್ಫ್ಯೂಸ್ ಮಾಡ್ಕೊತಾನೆ. ಈಗ ಜ್ವರ ಬೇರೆ ಬಂದು ಸರಿಯಾಗಿ ಜ್ಞಾನನೇ ಇಲ್ದೇ ಇರೋ ಪರಿಸ್ಥಿತಿಲಿ ಏನು ಬೇಕಾದರೂ ಆಗ್ಬೋದಲ್ವಾ? ಇರ್ಬೋದು. ಆದರೆ ನಾವೀಗ ಒಳಗೆ ಹೋದಾಗ ಆಲ್ಮೋಸ್ಟ್ ಹುಷಾರಾಗೇ ಇದ್ನಲ್ಲ, ಅವನ ಭ್ರಮೆಯಿಂದ ಆಚೆ ಬಂದೇ ಇಲ್ಲ. ಬರ್ತಾನೆ, ನಿಧಾನವಾಗಿ ಬರ್ತಾನೆ. ಅದಕ್ಕೆ ನಾನಿದ್ದೀನಿ. ಅವನ ವಿಷಯ ಬಿಡಿ. ಈ ಜೀವಿತನ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ಭಯ ಆಗುತ್ತೆ. ಯಾಕೆ?
ಶಾರದಾ ಚಿಕ್ಕಮ್ಮ ಹೇಳೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡೆ ಈ ಮನೆಗೆ ಬಂದಿರ್ಬೋದಾ? ನೀನೇ ಹೇಳ್ತಿರ್ತೀಯ, ಶಾರದನ್ ಮಾತಿಗೆ ಯಾರೂ ಬೆಲೆ ಕೊಡಲ್ಲ, ಅವ್ರು ಏನೇನೋ ಮಾತಾಡ್ತಿರ್ತಾರೆ, ಯಾವುದಕ್ಕೂ ಅರ್ಥ ಇರಲ್ಲ ಅಂತ. ಅದು ಕರೆಕ್ಟೇ, ಸಖತ್ ಕನ್ಫ್ಯೂಸ್ಡ್ ಪಾರ್ಟಿ. ಆದರೆ ಆ ಕನ್ಫ್ಯೂಷನ್ಸ್ ಏನೇ ಇದ್ದರೂ ಅವ್ರ ಸಂಸಾರ ಸುತ್ತ ಮಾತ್ರ ಇರುತ್ತೆ. ಬೈರು ಚಿಕ್ಕಪ್ಪ ಮತ್ತು ಬೇರೆ ಯಾರಾದರೂ ಹುಡುಗಿ ಸುತ್ತ ಇರುತ್ತೆ. ಅದು ಬಿಟ್ಟರೆ ಅವಳು ಯಾವತ್ತೂ ಸುಳ್ಳು ಹೇಳಿಲ್ಲ. ನೋಡದೆ ಇರೋದನ್ನ ನೋಡಿದೆ ಅಂತ ಹೇಳಲ್ಲ. ಹಾಗಾದರೆ ಅವಳು ಆಸ್ತಿ ಹೊಡೆಯೋ ಸಂಚು ಮಾಡ್ಕೊಂಡು ಬಂದಿದ್ದಾಳ? ಹೌದು, ಇದು ನಿನಗೆ ಯಾಕೆ ಅನ್ನಿಸ್ತು? ಶಾರದಾ ಹೇಳಿದ್ನಲ್ಲ, ಅವತ್ತು ದೇವಸ್ಥಾನದಲ್ಲಿ ಅಜ್ಜಿ ಜೀವ ಉಳಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು. ಅದೇ ಟೈಮಲ್ಲಿ ಅವ್ರ ತಂದೆ ಫಾರಿನ್ಗೆ ಹೋಗ್ಬೇಕಾಗಿತ್ತು. ಅದೆಲ್ಲ ಓಕೆ, ಆದರೆ ಅಷ್ಟಕ್ಕೆ ಇಷ್ಟೆಲ್ಲ ಓವರ್ ಆ್ಯಕ್ಟ್ ಮಾಡೋ ಅಗತ್ಯ ಇದೆಯಾ? ಮುತ್ತು ಹೆಸರಲ್ಲಿ ಹರಕೆ ಕಟ್ಕೊಳ್ಳೋದೇನು, ಉರುಳು ಸೇವೆ ಮಾಡಿದ್ದೇನು, ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಮಂಗಳಾರತಿ ಮಾಡಿದ್ದೇನು? ನೀವೇ ಹೇಳಿ, 15 ದಿನ ಇರೋ ಗೆಸ್ಟು ಇಷ್ಟೊಂದು ತಲೆ ಪ್ರತಿಷ್ಠೆ ಮಾಡ್ತಾರಾ? ಏನೋ ನನಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾರನ್ನೂ ನಂಬೋ ಆಗಿಲ್ಲ ಅಲ್ವಾ ಟೀಚರ್? ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ, ಯಾರ ಮನಸ್ಸಲ್ಲಿ ಏನು ಉದ್ದೇಶ ಇರುತ್ತೋ ಒಂದು ಗೊತ್ತಾಗಲ್ಲ. ಸರಿ, ನಾನಿನ್ನು ಬರ್ತೀನಿ. ಟೀಚರ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಆ ಮಾತು ಹೇಳಿದ್ದು ನಿಮ್ಗಲ್ಲ. ನಿಮ್ಮ ಉದ್ದೇಶ ಏನು ಅಂತ ನನ್ನ ಹತ್ರ ಹೇಳಿದ್ದೀರಲ್ಲ, ಅದು ಗೊತ್ತಾದ ಮೇಲೂ ನಾನು ನಿಮ್ಗೆ ಹರ್ಟ್ ಮಾಡ್ತೀನ ಟೀಚರ್? ಟೀಚರ್, ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಪರವಾಗಿಲ್ಲ ಬಿಡು, ನೀನೇನು ಸುಳ್ಳು ಹೇಳಿಲ್ವಲ್ಲ. ನನಗೀಗ ಭಾಮಂದೇ ಯೋಚನೆ ಆಗೋಗಿದೆ. ಹೌದು ಟೀಚರ್, ಭಾಮಕ ಸಿಕ್ಕಿದ ಮೇಲೇ ನೀವು ಟೆನ್ಷನ್ ಇಲ್ಲದೆ ಕೂಲಾಗಿ ಮದುವೆ ವಿಷಯನ ಅಜ್ಜಜ್ಜಿ ಹತ್ರ ಮಾತಾಡ್ಬೋದು. ಲೇಟ್ ಆದರೆ ಶಾರದಾ ಚಿಕ್ಕಮ್ಮ ಡೌಟ್ ಪಡೋ ಹಾಗೆ ಏನು ಬೇಕಾದರೂ ಆಗೋಗುತ್ತೆ. ಯೋಚನೆ ಮಾಡಬೇಡಿ, ಸದ್ಯದಲ್ಲೇ ಭಾಮಕ ಸಿಗ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವ್ಳು ಸಿಕ್ಬಿಟ್ರೆ ನಮ್ಮೆಲ್ಲ ಸಮಸ್ಯೆಗಳಿಗೂ ಒಂದು ಉತ್ತರ ಸಿಕ್ಬಿಡುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸ್ವಾತಿ ಮುತ್ತು ಸ್ವಾತಿ ಮುತ್ತು. ಏನಾಯ್ತು ಮಗ? ಯಾಕಂಗ ಓಡ್ ಬಂದ್ಬಿಟ್ಟೆ? ಯಾರಾದರೂ ಹೊಡ್ಸ್ಕೊಂಡ್ ಬಂದ್ರ ಮಗ? ಅಜ್ಜಜ್ಜಿ, ಒಂದ್ ದೊಡ್ಡ ನಾಯಿ ನಾನು ನಟ್ಟಿಸ್ಕೊಂಡ್ ಬರ್ತಾ ಇತ್ತ. ನಾನು ಕಲ್ ತಗೊಂಡ್ ಎಸದ್ನ, ಅದಿನ್ನೂ ಜೋರಾಗಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು. ನಾನು ನೋಡ್ದರ ಬಿದ್ದೋಗ್ಬಿಟ್ಟೆ. ಇಲ್ಲಿ ನೋಡು, ಗಾಯ ಎಲ್ಲ ಆಗೋಯ್ತು. ಅಯ್ಯೋ ಪಾಪ, ಮನೆಗೆ ಹೋಗಿ ಔಷಧಿ ಹಚ್ಕ. ಅದಿರ್ಲಿ, ಏನ್ ಮಗ ನಿನ್ನ ಹೆಸರು? ಭಾಮ ಅಂತ. ನಾನು ಚೌಕಿ ಮುತ್ತುನ ಮದ್ವೆ ಆಗ್ತಾ ಇದ್ದೀನಿ, ಗೊತ್ತಾ? ಚಾಕಿ ಮುತ್ತ? ಅವನ ಹತ್ರ ನೀ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಅವನ್ ಯಾರಮ್ಮ? ಎಲ್ಲಿರ್ತಾನೆ? ಅವನು ಮನೆ
ಮನೇಲಿ ಇರ್ತಾನೆ. ನಾನು ಅವನ್ನ ಮದ್ವೆ ಆಗ್ಬೇಕು. ಪ್ಲೀಸ್ ಕರ್ಕೊಂಡು ಹೋಗ್ತೀಯಾ? ನಂಗೆ ಗೊತ್ತಿಲ್ವಲ್ಲ ಮಗ. ಹೌದಾ, ಗೊತ್ತಿಲ್ವಾ? ಸರಿ, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ತಿನ್ನಕ್ಕೆ ಏನಾದ್ರೂ ಕೊಡ್ತೀಯಾ? ಏನಾದ್ರು ಕೊಡು ಅಜ್ಜಿ, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಯಾಕಜ್ಜಿ ನಂಗೆ ಕೊಡಲ್ವಾ? ನಾನು ಅಷ್ಟು ಕೆಟ್ಟೋಳ? ಇಲ್ಲ ಮಗ, ಇದು ಹಳಸೋಗಿದೆ, ನೀನು ತಿನ್ನಬಾರ್ದು. ಯಾಕೆ ತಿನ್ಬಾರ್ದು? ನೀನು ನೋಡಿದ್ರೆ ಯಾರೋ ದೊಡ್ಡ ಮನೆ ಹುಡುಗಿ ಥರ ಕಾಣಿಸ್ತೀಯ. ನೀನು ಯಾಕಮ್ಮ ತಂಗಳು ತಿನ್ಬೇಕು? ಅಯ್ಯೋ ಪರವಾಗಿಲ್ಲ ಕೊಡಜ್ಜಿ, ತಿಂತೀನಿ. ಬೇಡ ಮಗ, ನಂಗೆ ಬೇಜಾರಾಯ್ತದೆ. ನೋಡಿಲಿ, ಕೆಟ್ಟ ವಾಸನೆ ಅಲ್ವಾ? ನಂಗೆ ತುಂಬಾ ಹಸಿವಾಗ್ತಾ ಇದೆ, ಊಟ ಬೇಕು. ನೀರು ಕುಡಿತೀಯ ಮಗ? ಸರಿ, ಕೊಡು. ನಂಗಿನ್ನೂ ಸ್ವಲ್ಪ ಬೇಕು. ಇಲ್ವಲ್ಲ ಮಗ, ಖಾಲಿ ಆಗೋಯ್ತು. ಮತ್ತೆ ಬೇಕು ಅಂದರೆ ತುಂಬ ದೂರ ಹೋಗ್ಬೇಕು. ಹಸಿವಾಗ್ತಾ ಇದೆ ಅಮ್ಮ, ನಂಗೆ ಹಸಿವಾಗ್ತಾ ಇದೆ. ಅಲ್ಲಿ ನೋಡು, ಅಲ್ಲಿ ದೇವಸ್ಥಾನ ಇದೆಯಲ್ಲ, ಆ ದೇವ್ರನ್ನ ಹೋಗಿ ಬೇಡ್ಕೊ. ಆ ದೇವರು ನಿಂಗೆ ಊಟನೂ ಕೊಡ್ತಾನೆ, ಎಲ್ಲನೂ ಕೊಡ್ತಾನೆ. ಚಾಕಿ ಮುತ್ತುನು ಕೊಟ್ಟನ? ಓ, ಕೊಡ್ತಾನೆ. ಮಕ್ಕಳು ಏನು ಕೇಳಿದ್ರು ಆ ಸ್ವಾಮಿ ಇಲ್ಲ ಅನ್ನೋಲ್ಲ. ಹೌದಾ? ಇಲ್ಲ ಅನ್ನಲ್ವಾ? ಹಾಗಾದ್ರೆ ಈಗಲೇ ಹೋಗ್ತೀನಿ. ನಾನು ಚಾಕಿ ಮುತ್ತು ಮದುವೆ ಆಗಿ ಬಂದಿದ್ದಿಲ್ಲೇ ಅಲ್ವಾ? ಚಾಕಿ ಮುತ್ತು, ನಂಗೆ ಗೊತ್ತು ನೀನ್ ಇಲ್ಲೇ ಎಲ್ಲೋ ಇರ್ತೀಯ. ಬಾ. ಚಾಕಿ ಮುತ್ತು, ಪಾಪ ಮಗ ಅವನ್ ಕಳ್ಕೊಂಡು ಪರದಾಡ್ತಿದೆ. ದೇವ್ರೆ, ಈ ಮಗಿನ ಅವನ ಜೊತೆ ಸೇರಿಸ್ಬಿಡಪ್ಪ. ಚಾಕಿ ಮುತ್ತು, ಚಾಕಿ ಮುತ್ತು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸ್ವಾತಿ ಮುತ್ತು, ಸ್ವಾತಿ ಮುತ್ತು.
ಚಾಕಿ ಮುತ್ತು ಚಾಕಿ ಮುತ್ತು ನೀನ್ ಎಲ್ಲಿದ್ಯಾ? ಬಾರೋ, ನನ್ನ ಮದ್ವೆ ಮಾಡ್ಕೋ. ಚಾಕಿ ಮುತ್ತು ಚಾಕಿ ಮುತ್ತು ಚಾಕಿ ಮುತ್ತು ಚಾಕಿ ಮುತ್ತು ಚಾಕಿ ಮುತ್ತು ಎಲ್ಲಿದ್ಯಾ? ಬೇಗ ಬಾ. ಯಾವುದೋ ಚೋಕ್ರಿ ಹೇಳ್ತಾ ಇದೆಯಲ್ಲ, ಬಾಮನ? ಚಾಕಿ For more updates, follow us on twitter.com/thesuvarna.tv. Like us on facebook.com/thesuvarna.tv. Watch us on youtube.com/suvarna.